ನಮಸ್ಕಾರ, ಇದು ನಿಮ್ಮ JBH63 ಅಪ್ಲಯನ್ಸ್ ಚಾನಲ್. ಅರಸೀಕೆರೆ ಮನುಷ್ಯನ ಭೌತಿಕ ಜಗತ್ತಿನ ಸಮಸ್ಯೆಗಳಿಗೆ ಗುರುವಾಣಿಯ ಮೂಲಕ ಪರಿಹಾರ ಸಿಗಲಿದೆ ಎಂದು ಅವರಗೊಳ ಮಠದ ಓಂಕಾರ ಶಿವಾಚಾರ್ಯ ಸ್ವಾಮೀಜಿ ಹೇಳಿದರು. ರಾಮಘಟ್ಟ ಗ್ರಾಮದಲ್ಲಿ ರೇವಣಸಿದ್ದೇಶ್ವರ ಆರಾಧನೆ ಮತ್ತು ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೆದ ಅಡ್ಡಪಲ್ಲಕ್ಕಿ ಉತ್ಸವದಲ್ಲಿ ಪಾಲ್ಗೊಂಡು ಅವರು ಆಶೀರ್ವಚನ ನೀಡಿದರು. ರಾಮಘಟ್ಟ ಕಟ್ಟಿಮನೆ ಮಠದ ಕರ್ತೃ ರೇವಣಸಿದ್ಧರು ಜನಸಾಮಾನ್ಯರಿಗಷ್ಟೇ ಅಲ್ಲ, ಉಚ್ಚಂಗಿದುರ್ಗ ಅರಸರಿಗೂ ರಾಜಗುರುಗಳಾಗಿದ್ದರು. ಅಂದಿನಿಂದಲೂ ಮಠ ತನ್ನ ಅಸ್ತಿತ್ವತೆಯನ್ನು ಉಳಿಸಿಕೊಂಡು ಬಂದಿದೆ. ಅಂತಹ ಪರಂಪರೆಯ ಮಠ ಅಭಿವೃದ್ಧಿ ಹೊಂದಬೇಕು ಎಂದರು. ರಾಮಘಟ್ಟದ ಉಚ್ಚಂಗಿದುರ್ಗ ಕಟ್ಟಿಮುನಿ ರೇವಣಸಿದ್ದ ಶಿವಾಚಾರ್ಯ ಸ್ವಾಮೀಜಿ ಆಶೀರ್ವಚನ ನೀಡಿ, ದುಶ್ಚಟಗಳಿಂದ ಯುವ ಪೀಳಿಗೆ ದಾರಿ ತಪ್ಪುತ್ತಿರುವುದು ದುರಂತ. ಸ್ವಾಸ್ಥ್ಯ ಸಮಾಜದ ನಿರ್ಮಾಣದಲ್ಲಿ ಪ್ರತಿಯೊಬ್ಬರೂ ಒಂದಾಗಬೇಕು. ಮಠ, ದೇವಸ್ಥಾನ, ದೇವರ ಆರಾಧನೆ ಮಾಡುವ ಮೂಲಕ ದುಶ್ಚಟದಿಂದ ದೂರಾಗಬಹುದು ಎಂದರು. ಕೆಪಿ ಪಾಲಯ್ಯ ಮಾತನಾಡಿ, ಟಿವಿ, ಮೊಬೈಲ್ ಗೀಳಿನಿಂದ ಹೊರತಂದು ಮಕ್ಕಳಿಗೆ ಶಿವಶರಣರ ಅನುಭವದ ಆಶೀರ್ವಚನ ಆಲಿಸುವಂತೆ ಪೋಷಕರು ಪ್ರೇರಿಸಬೇಕು ಎಂದರು. ಆರಾಧನೆ ಅಂಗವಾಗಿ ಮೂಲಕರ್ತೃ ರೇವಣಸಿದ್ದೇಶ್ವರರ ಪಾದುಕೆಗೆ ಭಾವಚಿತ್ರ, ವೀರಭದ್ರೇಶ್ವರ ದೇವರು ಹಾಗೂ ನಂದೀಶ್ವರ ಮೂರ್ತಿಗಳಿಗೆ ಗಂಗಾ ಪೂಜೆ ನೆರವೇರಿಸಿದ ಬಳಿಕ ನಡೆದ ಮೆರವಣಿಗೆಯು ಹಳ್ಳದಿಂದ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿತು. ಡೊಳ್ಳು, ನಗಾರಿ, ವಿವಿಧ ಭಜನಾ ತಂಡಗಳು ಮೆರವಣಿಗೆ ಮೆರುಗು ಹೆಚ್ಚಿಸಿದವು. ಈ ಸಂದರ್ಭದಲ್ಲಿ ಕೆಎಂ ಶಿವಕುಮಾರ್ ಸ್ವಾಮಿ, ಶ್ರೀಮತಿ ಲಲಿತಮ್ಮ, ಸಿರಸ್ತಳ್ಳಿ ಮಲ್ಲಿಕಾರ್ಜುನ್, ಕೊಟ್ರಯ್ಯ, ಗುರುಸಿದ್ದಯ್ಯ, ಬಾಲಚಂದ್ರಯ್ಯ, ಅಜ್ಜಯ್ಯ, ಯುವಕರ ಮುಂತಾದವರು ಇದ್ದರು. ಇದು JBH63 ಅಪ್ಲಯನ್ಸ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ. ವಂದನೆಗಳು. ನಮ್ಮ ಜೀವನದಲ್ಲಿ ನಾವು ಬೆಳಗಾಗ್ತೀವಿ. ಹಾಗಾಗಿ ಪೂಜ್ಯ ಗುರುಗಳನ್ನು ಮಾಡಿಕೊಂಡ್ಮೇಲೆ ಅವರ ದೊಡ್ಡ ಸಂದೇಶವನ್ನು ನಾವು ಅಳವಡಿಸಿಕೊಂಡಾದ್ರೆ ನಾವು ಜೀವನದಲ್ಲಿ ಬೆಳಗಾಗಲ್ಲ. ಯಾಕೆಂದ್ರೆ ಇವತ್ತು ದಿನ ಪೂಜ್ಯ ಗುರುಗಳ ಸಂದೇಶವನ್ನ ನಾವು ಕೇಳ್ತಾ ಇಲ್ಲ. ಇಲ್ಲಿ ಸ್ಥಾಪನೆ ಮಾಡಿಕೊಂಡು ಅಲ್ಲಿ ಭಾಗವಾಗಿ ದೇವಿಗೋಸ್ಕರ ಶಕ್ತಿಪೀಠ ತನ್ನ ಬಲವಾದಂತ ತನ್ನ ಶರೀರದಲ್ಲೇ ಗುರುಮಠ ಇರಬೇಕು. ಉಚ್ಚಂಗಿದುರ್ಗ ಕಟ್ಟಿಮನೆ ರಾಜಗುರುಗಳು ಕಳಿಸಬೇಕಾಗಿದೆ. ಆ ನಿಜವಾಗಿರ್ತಕ್ಕಂಥ ಗುರುಕಾರ್ಯದ ನಡೆದು ಕಿರಾಣಿ ಸಿಗಲ್ಲ, ಮನೆಗಳು ಸಿಗಲ್ಲ, ಮಾರ್ಕೆಟ್ ಸಿಗಲ್ಲ, ಎಲ್ಲ ಜಾತ್ರೆ ಸಿಗಲ್ಲ, ಉತ್ತರ ದಾರಿ ಸಿಗಲ್ಲ. ಮತ್ತು ಎಲ್ಲಿ ಸಿಗ್ಬೇಕಪ್ಪ ಅಂದ್ರೆ ಅದು ಗುರು ಸನ್ನಿಧಾನದಲ್ಲೇ ಸಿಗ್ಬೇಕು. ಅಂತ ಗುರು ಸನ್ನಿಧಾನದಲ್ಲಿ ಗುರು ಅಂತಕ್ಕಂಥ ಮಹಾ ಬೆಳಕು ಇಲ್ಲಿ ಎಲ್ಲರ ಭೌತಿಕ ಜೀವದ, ಪ್ರಾಪಂಚಿಕ ಜೀವನದ ಕಷ್ಟ ನಷ್ಟಗಳನ್ನ, ದುಃಖ ದುರ್ಬಾಧೆಗಳನ್ನ ಒಂದಲ್ಲ ಎರಡಲ್ಲಿ ಕಷ್ಟಗಳು ಬಹಳಷ್ಟು ಇದ್ದವು. ಮನೆಗೆ ಒಂದು ತರ ಕಷ್ಟಗಳಿಲ್ಲ. ಮಕ್ಕಳಂತ, ಮರಿಯಂತ, ಮರಿಯಂತ, ಮುಂಜಂತ, ಆಸ್ತಿ, ಹೊಲ, ಮನೆ, ಅವರು ಇವರು, ಅಣ್ಣಗಳು, ಜಗಳ, ತಾರ, ತಂದೆ, ಭೇದ, ಭಾವ, ಎಲ್ಲ ತಾಪತ್ರಗಳು ನಾವೆಲ್ಲ ತಾಪತ್ರಗಳ ಮುಳುಗಿಬಿಟ್ಟಿದ್ವಿ. ಆ ಎಲ್ಲಾ ತಾಪತ್ರಗಳಿಗೆ ಮುಳುಗಿದ್ರಲ್ಲ, ಆ ತಾಪತ್ರಗಳಿಗೆ ಸ್ವಲ್ಪ ನೀವು ಬಿಡುಗಡೆ ಆಗಬೇಕಪ್ಪ ಅಂತಂದ್ರೆ ಗುರು ಅಂತಕ್ಕಂಥ ಮಹಾ ಬೆಳಕಿಗೆ ನೀವೆಲ್ಲ ಬಂದಿರಲ್ಲ. ಆ ಗುರು ಅಂತಕ್ಕಂಥ ಮಹಾ ಬೆಳಕಿದ್ದಾಗ ಗುರು ಮಾಡೋದು ನಿಮ್ಮೆಲ್ಲರ ಕಿವಿಗೆ ಬಡಿಬೇಕು, ನೀವೆಲ್ಲ ಕೇಳಬೇಕು. ಗುರು ದರ್ಶನ, ಗುರು ಆಶೀರ್ವಚನ, ಗುರುಪಾದ ಸ್ಪರ್ಶನ. ಗುರುಪಾದ ಸ್ಪರ್ಶನ ಮಾಡೋದ್ರಿಂದ ನಿಮ್ಮೆಲ್ಲರ ಮಾಡತಕ್ಕಂಥ ಪಾಪ ತಾಪಗಳು ನಿಷ್ಪತ್ತಿಯಾಗುವುದು. ಗುರುಗಳ ದರ್ಶನ ಮಾಡಿದ್ರೆ ಸಕಲ ಭಾಗ್ಯಗಳು ಕೂಡ ಪ್ರಾಪ್ತಿಯಾಗುವುದು. ಗುರು ವಾಣಿಯನ್ನು ಅಮೃತವಾಗಿ ಕೇಳಿದ ತಕ್ಷಣ ಅಂತರಂಗ ಬಹಿರಂಗ ಬದುಕು ಶುದ್ಧಿಯಾಗುವುದು. ನಿಮ್ಮೆಲ್ಲರ ನಿಜವಾಗಿರ್ತಕ್ಕಂಥ ಬಾಳು ಕತ್ತಲೆಯಿಂದ ಬೆಳಕಿಗೆ ಹೋಗುವುದು. ನಿಮ್ಮೆಲ್ಲರ ಜೀವನ ಎಲ್ಲ ಕಷ್ಟಗಳಿಂದ ಮುಕ್ತವಾಗಿ, ದುಃಖ ದುರ್ಮಾರ್ಗದಿಂದ ಮುಕ್ತವಾಗಿ ಸುಖ, ಶಾಂತಿ, ನೆಮ್ಮದಿ, ಸಹಬಾಳ್ವೆ, ಶ್ರದ್ಧಾ, ಭಕ್ತಿ, ಜ್ಞಾನ, ವೈರಾಗ್ಯ, ನಿಷ್ಠೆ, ನಂಬಿಕೆ ಅಂತಕ್ಕಂಥ ಮೌಲ್ಯಗಳ ಕಡೆಗೆ ಹೋಗುವುದು. ಅಂತಹ ನಿಜವಾಗಿರ್ತಕ್ಕಂಥ ಮೌಲ್ಯಗಳೆಲ್ಲ ಸಿಗಬೇಕಾಗಿದ್ರೆ ಗುರುವಿನಿಂದ ಅಧಿಕವಾಗಿರ್ತಕ್ಕಂಥದ್ದಾಗಿದೆ ಬಿಟ್ಟರೆ ಬೇರೆ ಸಿಗೋದಿಲ್ಲ. ನಮ್ಮ ಗೌರವ ಈಗ ಅವರ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ನಾವು ದೇಶಕ್ಕೆ ಉದ್ದೇಶ ಈಗ ಅದ್ಭುತವಾಗಿ ಅಲ್ಲಿ ನೃತ್ಯ ದಾಸುವಾಗ ಮಸೂದಿಗಳು ಅನೇಕ ಕಾರ್ಯಕ್ರಮ ಮಾಡ್ತಾರೆ. ಅದಕ್ಕೆ ಏನು ಬಿಡುಗಡೆ ಇಲ್ಲ. ನೋಡೋದು ಆದಾಗ ಯಾವ ಧರ್ಮಸ್ಥಳ ಒಡನಾಡು ನಮ್ಮ ಕರ್ನಾಟಕದ ಆ ರೂಪದಲ್ಲಿ ಬೆಳೆದಿದ್ದ ಅದಕ್ಕೆ